ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ಟ್ರೀಟ್ ಸ್ಟೈಲು ಪಾನ್ ಕೇಕ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅತಿ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದಂತಹ ಪಾನ್ ಕೇಕ್ ಇದು. ಎಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೇ ಬಿಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಪಾನ್ ಕೇಕ್ ಮಾಡೋದನ್ನು ನೋಡೋಣ. ಮೊದಲು ನಾವು ಹೆಸರುಬೇಳೆನ ನೆನೆಸ್ಕೋಬೇಕಾಗತ್ತೆ. 2 ಅವರು ನೀಟಾಗಿ 2 ಸಲ 3 ಸಲ ತೊಳೆದು ನಾನು ನೆನೆಸಿರೋದು ಹೆಸರುಬೇಳೆ. ಈ ಬಟ್ಲಲ್ಲಿ 3/4 ಭಾಗ ನಾನು ನೆನೆಸಿದ್ದೀನಿ. ಈಗ ಅದರ ಜೊತೆಗೆ ನಾನು ನೋಡಿ 2 ರ್ಯಾಡಿಷನ್ನು ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ, ಅಂದರೆ ಮೂಲಂಗಿ. ಇದು ಬಂದು ಕ್ಯಾರೆಟು, ಸಣ್ಣದಾಗಿ 2 ಕ್ಯಾರೆಟನ್ನು ದಪ್ಪದಾಗಿರುವಂಥದ್ದು ತುರಿದಿಟ್ಕೊಂಡಿದ್ದೀನಿ. ಈಗ ನಾವು ಮೊದಲು ಚಟ್ನಿ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಸೇರಿಸ್ತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ ಆದರೆ ಸಾಕು. ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ, ಅಷ್ಟು ಜೀರಿಗೆ ಆದರೆ ಸಾಕು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಚಟ್ನಿ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಚಟ್ನಿನ. ಈಗ ಒಂದು ಪಾನ್ಗೆ ಆಯಿಲನ್ನು ಸೇರಿಸಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸೋಣ. ಒಗ್ಗರಣೆ ಸೇರಿಸೋಣ. ಚಟ್ನಿ ರೆಡಿ ಆಯಿತು. ಅದೇ ಪಾನ್ಗೆ ನಾವು ಅರ್ಧ ಕ್ಯಾರೆಟು ಮತ್ತು ಅರ್ಧ ಮೂಲಂಗಿನ ಸೇರಿಸೋಣ. ಈಗ ಇದನ್ನು ನಾವು ತುಂಬಾ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಖಾರದ ಪುಡಿ, ತುಂಬಾ ಬೇಡ, ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಒಂದು ಅರ್ಧ ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು, ಅಷ್ಟೇ. ಈಗ ಇದನ್ನು ಹಾಗೆ ಇಡೋಣ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ನಾವು 2 ಅವರ್ ಆಗಿದೆ ನೆನೆಸಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಬೇಳೆನ ಇದರ ಜೊತೆಗೆ ನಾವು ಸ್ವಲ್ಪ ಶುಂಠಿ, 3 ಹಸಿಮೆಣಸಿನ್ಕಾಯಿ ಸೇರಿಸೋಣ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದೇ ನೀರನ್ನೇ ನಾನು ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ. ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೈಸಾಗಿ ಮಿಕ್ಸ್ ಮಾಡಿಕೊಂಡಂತಹ ಹೆಸರುಬೇಳೆನ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ನೋಡಿ, ಈ ರೀತಿ ಇರಬೇಕು ಕನ್ಸಿಸ್ಟೆಂಟು. ಈಗ ಇದರ ಜೊತೆಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ಸ್ವಲ್ಪ ಅರಿಶಿನ ಇಷ್ಟನ್ನು ಸೇರಿಸೋಣ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಈನು ತೆಗೆದುಕೊಂಡಿದ್ದೀನಿ ನೋಡಿ, ಒಂದಷ್ಟು. ಈನು ಅಂದರೆ ಪಾಕೆಟ್ ಗೊತ್ತಲ್ವ, ಈ ಈನು ಪಾಕೆಟಲ್ಲಿ ಒಂಚೂರು ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಸ್ವಲ್ಪ ಜೀರಿಗೆನೂ ಸೇರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ಒಂದು 2 ಸೌಟಷ್ಟು ನಾನು ಇದರೊಳಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಮೂಲಂಗಿನ ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಅಕ್ಕಿ ಹಿಟ್ಟನ್ನು ನಾನು
1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಪಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲನ್ನು ಆ ರೀತಿ ಹಾಕೋಣ. ಈಗ ನಾವು ಮಿಕ್ಸ್ ಮಾಡಿರುವಂತಹ ಏನು ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕೋಣ. ಈ ರೀತಿ ಹಾಕಿ ನಾವು ಅದರ ಸುತ್ತಲೂ ಆಯಿಲನ್ನು ಹಾಕೋಣ. ಲೋ ಫ್ಲೇಮಲ್ಲಿ 2 ನಿಮಿಷ ಆ ರೀತಿ ಮುಚ್ಚಳ ಮುಚ್ಚಿ ಬಿಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಮ್ಮ ಮನೆಯಲ್ಲಿ ಪಾನ್ ಕೇಕೆ ಮಾಡ್ತಾ ಇರೋದು. ತಿರುಗಾಕಿ ಮತ್ತೆ ನಾವು ಪ್ಲೇಟನ್ನು ಮುಚ್ಚೋಣ. ಆ ಕಡೆ ಕೂಡ ಬೇಯಲಿ. ಫೋರ್ಕಿಂದ ಈ ರೀತಿ ಚುಚ್ಚಾದ್ಮೇಲೆ ತಿರುಗಿಸಿದ್ದಾದ್ಮೇಲೆ ನಾವು ಮತ್ತೆ 1 ನಿಮಿಷ ಅದೇ ರೀತಿ ಪ್ಲೇಟನ್ನು ಮುಚ್ಚೋಣ. ಈ ರೀತಿ ಪಾನ್ ಮೇಲೆ ಹಾಕಿ ನಾವು ಪಾನ್ ಸುತ್ತಲೂ ಕೂಡ ಆಯಿಲನ್ನು ಬಿಡಬೇಕು. ಈಗ ಪ್ಲೇಟನ್ನು ಮುಚ್ಚೋಣ. ಈ ಪಾನಲ್ಲಿ ಬೇಕಾದರೂ ಮಾಡ್ಕೋಬೋದು. ಮತ್ತೆ ಪ್ಲೇಟನ್ನು ಮುಚ್ಚೋಣ. ಈಗ ನಾವು ಫೋರ್ಕಿಂದ ಸ್ವಲ್ಪ ಈ ರೀತಿ ಮಾಡೋಣ. ಯಾಕಂತಂದರೆ ಮಂದವಾಗಿರೋದ್ರಿಂದ ಚೆನ್ನಾಗಿ ಬೇಯಲಿ ಅಂತೇಳಿ ನಾವು ಈ ರೀತಿ ಮಾಡಬೇಕು. ನೀವು ಇಂಥ ಪಾನಿಂದ ಬೇಕಾದರೂ ಕೂಡ ಮಾಡ್ಕೋಬೋದು. ಈಗ ಮತ್ತೆ ಮುಚ್ಚೋಣ ಪ್ಲೇಟು 1-2 ನಿಮಿಷ. ಈಗ ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ. ಪಾನ್ ಕೇಕು ಸೂಪರಾಗಿ ಬರುತ್ತೆ. ಈ ರೀತಿ ಎಲ್ಲನೂ ಕೂಡ ನಾವು ಮಾಡಿಟ್ಕೊಂಬಿಡೋಣ. ಪಾನ್ ಕೇಕು ಎಲ್ಲ ರೆಡಿ ಆಯಿತು. ನೋಡಿ ಈ ಥರ ತವಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪಾನ್ ಕೇಕು. ಈಗ ನಾವು ಪಾನ್ ಕೇಕನ್ನು ಕಟ್ ಮಾಡ್ಕೊಳ್ಳೋಣ. ಒಂದನ್ನು ಪ್ಲೇಟಿಗೆ ತೆಗೆದುಕೊಂಡು ಈಗ ನಾವು ನೋಡಿ ಈ ರೀತಿ ಬರಬೇಕು ಸ್ಲೈಸ್ ಥರ. ಈಗ ಚಟ್ನಿನ ಅದರ ಮೇಲೆ ಹಾಕೋಣ. ಈಗ ನಾವು ಫ್ರೈ ಮಾಡಿಕೊಂಡಂತಹ ಕ್ಯಾರೆಟು ಮತ್ತು ಮೂಲಂಗಿನ ತುರಿನ ಹಾಕ್ಕೊಳ್ಳೋಣ ಇದರ ಮೇಲೆ. ನೋಡಿ ಈ ರೀತಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.